ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ದೈವಿಕ ಮತ್ತು ಜ್ಞಾನದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯದ ಲೆಕ್ಕಾಚಾರವಾಗಿ ಅಥವಾ ಗ್ರಹಗಳ ಒಣ ಚಲನೆಯಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮೃದುವಾದ ಹೃದಯ, ನಿಮ್ಮ ಮೌನ ತ್ಯಾಗ, ನೀವು ಯಾರಿಗೂ ಹೇಳದೆ ಒಳಗೊಳಗೆ ಸಹಿಸಿಕೊಂಡ ನೋವು ಮತ್ತು ನಿಮ್ಮ ಆತ್ಮ ಯಾವ ಶಾಂತಿಯನ್ನು ಅಂದರೆ ಪೀಸ್ ಅನ್ನು ಹುಡುಕುತ್ತಿದೆ ಅನ್ನೋದನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಕರುಳಾಮಯಿ ಆಧ್ಯಾತ್ಮ, ತ್ಯಾಗ ಮತ್ತು ಸಾಗರದಷ್ಟು ಆಳವಾದ ಭಾವನೆಯ ಪ್ರತೀಕವಾದ ಮೀನರಾಶಿಯ ಬಗ್ಗೆ. ನನ್ನ ಮೀನರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಸೆನ್ಸಿಟಿವ್. ಇವರು ಯಾವಾಗಲೂ ಕನಸಿನ ಲೋಕದಲ್ಲಿರುತ್ತಾರೆ. ಇವರಿಗೆ ಪ್ರಾಕ್ಟಿಕಲ್ ಆಗಿರೋದು ಕಷ್ಟ. ಇವರು ಈ ಪ್ರಪಂಚಕ್ಕೆ ಸೇರಿದವರಲ್ಲ. ಆದರೆ ಸತ್ಯ ಏನು ಗೊತ್ತಾ? ನೀವು ದುರ್ಬಲರಾಗಿಲ್ಲ, ನೀವು ಆಳವಾಗಿ ಅನುಭವಿಸುವವರು. ನೀವು ಜಗತ್ತನ್ನು ಕೇವಲ ಕಣ್ಣಿನಿಂದಲ್ಲ, ಹೃದಯದಿಂದ ನೋಡುತ್ತೀರಿ. ಜನರನ್ನು ಕೇವಲ ಮಾತಿನಿಂದಲ್ಲ, ಆತ್ಮದಿಂದ ಅರ್ಥಮಾಡಿಕೊಳ್ಳುತ್ತೀರಿ. ಯಾರಾದರೂ ನೋವಿನಲ್ಲಿದ್ದರೆ ಆ ನೋವು ನಿಮಗೂ ಆಗುತ್ತದೆ. ಆದರೆ ಇದೇ ಒಳ್ಳೆಯ ಗುಣ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025ರ ಸಮಯದಲ್ಲಿ ನಿಮ್ಮನ್ನು ತುಂಬಾ ನೋಯಿಸಿದೆ. ನೀವು ಕೊಟ್ಟಿದ್ದೀರಿ, ಲೆಕ್ಕವಿಲ್ಲದಷ್ಟು ಪ್ರೀತಿ ಕೊಟ್ಟಿದ್ದೀರಿ. ನೀವು ಕ್ಷಮಿಸಿದ್ದೀರಿ, 100 ತಪ್ಪು ಮಾಡಿದವರನ್ನೂ ಕ್ಷಮಿಸಿದ್ದೀರಿ. ನೀವು ಕಾಯುತ್ತಿದ್ದೀರಿ. ಆದರೆ ಪ್ರತಿಫಲ? ಅದು ಯಾವಾಗಲೂ ಬಂದಿಲ್ಲ. ಬದಲಿಗೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ಬಳಸಿಕೊಂಡರು. ರಾತ್ರಿ ಮೌನವಾಗಿರುವಾಗ, ಯಾರಿಗೂ ಕಾಣದ ಕಣ್ಣೀರು ಹಾಕುವಾಗ ಒಂದು ಪ್ರಶ್ನೆ ನಿಮ್ಮನ್ನು ಕಾಡಿರಬಹುದು. ನನ್ನ ಒಳ್ಳೆಯತನಕ್ಕೆ ಯಾವಾಗ ನ್ಯಾಯ ಸಿಗುತ್ತೆ? ನಾನು ಒಳ್ಳೆಯವನಾಗಿದ್ದೇ ತಪ್ಪಾಯಿತಾ? ಮೀನರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಭಾವನಾತ್ಮಕ ಗುಣಮುಖತೆ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನಿಮ್ಮ ಒಳಗಿನ ದೈವಿಕ ಶಕ್ತಿಯ ಜಾಗೃತಿಯಿರುವ ವರ್ಷ. ಮೀನರಾಶಿಯ ಅಧಿಪತಿ ಮತ್ತು 2026ರ ಕೃಪೆ. ಮೀನರಾಶಿಯ ಅಧಿಪತಿಯಾರು? ಗುರುಗ್ರಹ. ಇದರ ಜೊತೆಗೆ ಆಧುನಿಕ ಜ್ಯೋತಿಷ್ಯದ ಪ್ರಕಾರ ನೆಪ್ಚೂನ್ ಸಹ ಅಧಿಪತಿ. ಗುರು ಎಂದರೆ ಕೃಪೆ, ಗುರು ಎಂದರೆ ದೈವಿಕ ಮಾರ್ಗದರ್ಶನ. ನೆಪ್ಚೂನ್ ಎಂದರೆ ಕನಸು, ತ್ಯಾಗ, ಕರುಣೆ ಮತ್ತು ಕೆಲವೊಮ್ಮೆ ಭ್ರಮೆ, ಇಲ್ಯೂಷನ್. ಈ ಎರಡು ಶಕ್ತಿಗಳು ನಿಮ್ಮೊಳಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ. ಒಂದು ಕಡೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನೀವು ನಂಬುತ್ತೀರಿ, ಮತ್ತೊಂದು ಕಡೆ ನೀವು ಅತಿಯಾಗಿ ನಂಬಿ ಮೋಸ ಹೋಗುತ್ತೀರಿ. ಕಳೆದ ಕೆಲವು ವರ್ಷಗಳಲ್ಲಿ ಈ ಭ್ರಮೆಯೇ ನಿಮ್ಮನ್ನು ಗೊಂದಲಕ್ಕೆ ತಳ್ಳಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಂಬ ಗೊಂದಲ. 2026ರಲ್ಲಿ ಗುರುನ ಶಕ್ತಿ ನಿಮ್ಮನ್ನು ಭ್ರಮೆಯಲ್ಲಿಡುವುದಿಲ್ಲ, ನಿಮ್ಮ ಕಣ್ಣು ತೆರೆಸುತ್ತದೆ. ಈ ವರ್ಷ ನೀವು ಒಂದು ದೊಡ್ಡ ಸತ್ಯವನ್ನು ಕಲಿಯುತ್ತೀರಿ. ಕರುಣೆ ಇರಬೇಕು, ಆದರೆ ಅದಕ್ಕೆ ಒಂದು ಗಡಿ ಬೇಕು. ತ್ಯಾಗ ಇರಬೇಕು, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ತ್ಯಾಗ ಬೇಡ. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ನೀವು ಸಂಬಂಧಗಳಲ್ಲಿ ನಿಮ್ಮನ್ನು ಕಳೆದುಕೊಂಡಿದ್ದೀರಿ. ಅವರು ಖುಷಿಯಾಗಿರಲಿ ಎಂದು ನಿಮ್ಮ ಖುಷಿ ಬಲಿ ಕೊಟ್ಟಿದ್ದೀರಿ. ಕೆಲಸದಲ್ಲಿ ನಿಮ್ಮ ಶಕ್ತಿಯನ್ನು ಕಡಿಮೆ ಎಂದಾಜಿಸಲಾಗಿದೆ. ನೀವು ಅನೇಕ ಬಾರಿ ನಾನು ತಪ್ಪಾ ಎಂದು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿದ್ದೀರಿ. ಆದರೆ ಮೀನರಾಶಿಯವರೇ, ದಯವಿಟ್ಟು ಕೇಳಿ. ಸಮಸ್ಯೆ ನಿಮ್ಮಲ್ಲಿರಲಿಲ್ಲ. ಸಮಸ್ಯೆ ನಿಮ್ಮ ಮೌಲ್ಯವನ್ನು, ನಿಮ್ಮ ವಜ್ರದಂತ ಮನಸ್ಸನ್ನು ಅರ್ಥಮಾಡಿಕೊಳ್ಳದವರಲ್ಲಿತ್ತು. 2026 ಈ ಸತ್ಯವನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸುವ ವರ್ಷ. ವೃತ್ತಿ ಮತ್ತು ಜೀವನದ ದಿಕ್ಕು, ಆತ್ಮತೃಪ್ತಿಯ ಕೆಲಸ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಮೀನರಾಶಿಯವರೇ, ನಿಮಗೆ ಕೆಲಸ ಎಂದರೆ ಕೇವಲ ತಿಂಗಳ ಕೊನೆಗೆ ಬರುವ ಹಣವಲ್ಲ. ನಿಮಗೆ ಅದರಲ್ಲಿ ಅರ್ಥ ಬೇಕು, ನಿಮಗೆ ಆತ್ಮತೃಪ್ತಿ ಬೇಕು. ನನ್ನ ಕೆಲಸದಿಂದ ಒಬ್ಬರಿಗಾದರೂ ಒಳ್ಳೆಯದಾಗಬೇಕು, ಯಾರಿ ಮುಖದಲ್ಲಾದರೂ ನಗು ಬರಬೇಕು ಎನ್ನುವ ಆಸೆ ನಿಮ್ಮದು. ಕಳೆದ ವರ್ಷಗಳಲ್ಲಿ ನೀವು ಕೆಲಸ ಬದಲಾಯಿಸಬೇಕೆಂದು ಅಥವಾ ಎಲ್ಲವನ್ನೂ ಬಿಟ್ಟುಬಿಡಬೇಕೆಂದು ಯೋಚಿಸಿದ್ದಿರಬಹುದು. ಅಥವಾ ನೀವು ಮಾಡುತ್ತಿರುವ ಕೆಲಸವೇ ನಿಮ್ಮ ಆತ್ಮಕ್ಕೆ, ನಿಮ್ಮ ಸ್ವಭಾವಕ್ಕೆ ಸರಿಹೋಗುತ್ತಿಲ್ಲ ಅನ್ನಿಸಿರಬಹುದು. 2026 ಈ ಗೊಂದಲವನ್ನು ಕಡಿಮೆ ಮಾಡುವ ವರ್ಷ. ಹೀಲಿಂಗ್, ನರ್ಸಿಂಗ್, ಡಾಕ್ಟರ್, ಆರ್ಟ್, ಮ್ಯೂಸಿಕ್, ಬರವಣಿಗೆ, ಕೌನ್ಸಿಲಿಂಗ್, ಸೇವಾಕ್ಷೇತ್ರ, NGO, ಟೀಚಿಂಗ್ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ, ಇವುಗಳಲ್ಲಿ ನಿಮಗೆ ವಿಶೇಷ ಮತ್ತು ಅದ್ಭುತವಾದ ಯೋಗವಿದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವ್ಯಾಪಾರ ಮಾಡುವ ಮೀನರಾಶಿಯವರೇ, ನೀವು ಮೆದುಳಿಗಿಂತ ಹೆಚ್ಚಾಗಿ ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳುವವರು. ಅವನು ಪಾಪ ಎಂದು ಲಾಭ ಬಿಟ್ಟುಕೊಡುವವರು. 2026ರಲ್ಲಿ ನಿಮ್ಮ ಅಂತಃಕರಣ ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯುವುದಿಲ್ಲ. ನಿಮ್ಮ ಒಳಗಿನ ಧ್ವನಿ ಸರಿಯಾಗಿರುತ್ತದೆ. ಆದರೆ ಒಂದು ದೊಡ್ಡ ಎಚ್ಚರಿಕೆ: ಅತಿಯಾದ ಭಾವನಾತ್ಮಕ ನಿರ್ಧಾರ ಹಣಕಾಸಿನಲ್ಲಿ ನಷ್ಟಕ್ಕೆ ಕಾರಣವಾಗಬಹುದು. ವ್ಯಾಪಾರದಲ್ಲಿ ಕರುಣೆಯಿರಲಿ, ಆದರೆ ಲೆಕ್ಕಪುಸ್ತಕದ ಮೇಲೆ ಕಣ್ಣಿರಲಿ. ನಂಬಿಕೆ ಕೊಡಿ, ಆದರೆ ಲೆಕ್ಕವೂ ನೋಡಿ. ಮೀನರಾಶಿಯವರೇ, ನೀವು ಯಾವತ್ತೂ ಈ ಜಗತ್ತಿನಲ್ಲಿ ನಾನು ಇಲ್ಲಿಗೆ ಸೇರಿದವನಲ್ಲ, ನಾನೇ ಬೇರೆ ಎಂದು ಸ್ವಲ್ಪ ಹೊರಗಿನವರಂತೆ ಭಾಸ ಮಾಡಿಕೊಂಡಿದ್ದೀರಿ. 2026 ನಿಮ್ಮ ಆ ಭಿನ್ನತೆಯನ್ನು ನಿಮ್ಮ ಶಕ್ತಿಯಾಗಿ ಪರಿವರ್ತಿಸುವ ವರ್ಷ. ನೀವು ಜಗತ್ತಿಗೆ ಹೊಂದಿಕೊಳ್ಳಬೇಕಿಲ್ಲ. ಜಗತ್ತಿಗೆ ಈಗ ನಿಮ್ಮಂತಹ ಕರುಣಾಮಯಿಗಳ ಅವಶ್ಯಕತೆಯಿದೆ. ಹಣ ಮತ್ತು ಆರ್ಥಿಕ ಸ್ಥಿತಿ, ಸ್ಥಿರತೆಯ ಭರವಸೆ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಮೀನರಾಶಿಯವರೇ, ನೀವು ಹಣವನ್ನು ಅಧಿಕಾರದ ಸಂಕೇತವಾಗಿ ನೋಡುವವರಲ್ಲ. ನೀವು ಅದನ್ನು ಭದ್ರತೆ ಮತ್ತು ಶಾಂತಿಯ ರೂಪವಾಗಿ ನೋಡುತ್ತೀರಿ. ಹಣವಿದ್ದರೆ ಯಾರಿಗೂ ಕೈಯೊಡ್ಡಬೇಕಿಲ್ಲ ಎಂಬ ಸ್ವಾಭಿಮಾನ ನಿಮ್ಮದು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಹಣದ ವಿಚಾರದಲ್ಲಿ ನೀವು ಹಲವಾರು ಬಾರಿ ಮೋಸ ಹೋಗಿರಬಹುದು. ನಂಬಿದವರು ಹಣ ತೆಗೆದುಕೊಂಡು ವಾಪಸ್ ಕೊಡಲಿಲ್ಲ, ಅಥವಾ ಲೆಕ್ಕ ಸರಿಯಾಗಿ ಕೊಡಲಿಲ್ಲ. ಭಾವನೆಯ ಮೇಲೆ, ಸಂಬಂಧದ ಮೇಲೆ ತೆಗೆದುಕೊಂಡ ನಿರ್ಧಾರಗಳು ಹಣಕಾಸಿನಲ್ಲಿ ಒತ್ತಡ ತಂದಿರಬಹುದು. 2026ರಲ್ಲಿ ಈ ಕಹಿ ಪಾಠಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ನೀವು ಕಲಿಯುತ್ತೀರಿ. ಹೃದಯದಿಂದ ಕೊಡುವುದು ಒಳ್ಳೆಯದು, ಆದರೆ ಲೆಕ್ಕವಿಟ್ಟು ಕೊಡುವುದು ಸುರಕ್ಷಿತ. ಆದಾಯದ ಮೂಲಗಳು ನಿಧಾನವಾಗಿ ಸ್ಥಿರವಾಗುತ್ತವೆ. ಇದು ರಾತ್ರೋರಾತ್ರಿ ಶ್ರೀಮಂತರಾಗುವ ವರ್ಷವಲ್ಲ, ಆದರೆ ಹಠಾತ್ ಲಾಭಕ್ಕಿಂತ ನಿರಂತರವಾಗಿ ನದಿ ಹರಿಯುವಂತೆ ಹಣ ಹರಿಯುವ ಅನುಭವ ಬರುತ್ತವೆ. ಹೀಲಿಂಗ್, ಸೇವಾ ಕ್ಷೇತ್ರ, ಕಲೆ, ಆನ್ಲೈನ್ ಮಾರ್ಗಗಳು ಮತ್ತು ವಿದೇಶಿ ಮೂಲಗಳಿಂದ ಹಣಕ್ಕೆ ದಾರಿ ಮಾಡಿಕೊಡಬಹುದು. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಆತ್ಮಸಂಗಾತಿಯ ಹುಡುಕಾಟ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಮೀನರಾಶಿಯ ಜೀವನದಲ್ಲಿ ಇದು ಕೇವಲ ಬಾಂಧವ್ಯವಲ್ಲ, ಇದು ಆತ್ಮದ ವಿಷಯ, ಸೋಲ್ ಕನೆಕ್ಷನ್. ನೀವು ಪ್ರೀತಿಯಲ್ಲಿ ಕೇವಲ ಸಂಗಾತಿಯನ್ನು ಹುಡುಕುವುದಿಲ್ಲ, ನೀವು ಆತ್ಮ ಸಂಬಂಧ ಹುಡುಕುವವರು. ದೇಹಕ್ಕಿಂತ ಮನಸ್ಸು ಮತ್ತು ಆತ್ಮಕ್ಕೆ ಜೋಡಣೆ ಬೇಕು. ಮೌನವಾಗಿದ್ದರೂ ಅರ್ಥ ಮಾಡಿಕೊಳ್ಳುವವರು ಬೇಕು. ಆದರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ಅತಿಯಾಗಿ ಕೊಡುವವರು, ಗಿವರ್ಸ್, ಅತಿಯಾಗಿ ಸಹಿಸುವವರು. ಸಂಬಂಧ ಉಳಿಸಿಕೊಳ್ಳಲು ಎಷ್ಟೇ ನೋವಾದರೂ ಸಹಿಸಿಕೊಳ್ಳುತ್ತೀರಿ. 2026ರಲ್ಲಿ ಈ ಮಾದರಿ ಬದಲಾಗುತ್ತದೆ. ಯಾರು ನಿಮ್ಮ ಭಾವನೆಯನ್ನು, ನಿಮ್ಮ ತ್ಯಾಗವನ್ನು ಗೌರವಿಸುತ್ತಾರೋ, ಯಾರು ನಿಮ್ಮ ಮೌನಕ್ಕೂ ಮೌಲ್ಯ ಕೊಡುತ್ತಾರೋ, ಅವರು ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ. ಯಾರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ, ವೀಕ್ನೆಸ್ ಎಂದು ಭಾವಿಸುತ್ತಾರೋ, ಅವರು ನಿಧಾನವಾಗಿ ನಿಮ್ಮ ಜೀವನದಿಂದ ಹೊರಹೋಗುತ್ತಾರೆ. ವಿವಾಹಕ್ಕೆ ಕಾಯುತ್ತಿರುವ ಮೀನರಾಶಿಯವರಿಗೆ 2026ರಲ್ಲಿ ಕೇವಲ ಸಂಗಾತಿಯಲ್ಲ, ಆತ್ಮ ಸಂಬಂಧದ ಅನುಭವ ಕೊಡಬಲ್ಲ, ನಿಮ್ಮನ್ನು ಮಗುವಿನಂತೆ ನೋಡಿಕೊಳ್ಳಬಲ್ಲ ವ್ಯಕ್ತಿ ಸಿಗುವ ಯೋಗವಿದೆ. ವಿವಾಹಿತರಿಗೆ ಒಂದು ಮಾತು ಮುಖ್ಯ: ನಿಮ್ಮ ಭಾವನೆಗಳನ್ನು, ಅಸಮಾಧಾನಗಳನ್ನು ಒಳಗೊಳಗೆ ಇಟ್ಟುಕೊಂಡು ಕೊರಗಬೇಡಿ. ಹಂಚಿಕೊಳ್ಳುವುದೇ ನಿಮ್ಮ ಸಂಬಂಧದ ರಕ್ಷಣೆ. ನಿಮ್ಮ ಸಂಗಾತಿಯ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ಕುಟುಂಬ ಮತ್ತು ಆರೋಗ್ಯ. ಗುಣಮುಖತೆ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ಭಾವನೆ ತರುತ್ತದೆ. ಇಷ್ಟು ದಿನ ನೀವು ಮನೆಯಲ್ಲಿ ಎಲ್ಲರ ನೋವನ್ನೂ ನೀವೇ ಹೊತ್ತಿದ್ದೀರಿ, ಎಲ್ಲರ ಕಣ್ಣೀರು ಒರೆಸಿದ್ದೀರಿ. ಈ ವರ್ಷ ನಿಮಗೂ ಸಹಾಯ ಬೇಕು, ನಿಮಗೂ ಒಬ್ಬರು ಬೇಕು ಅನ್ನೋದನ್ನ
ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು, ಆದರೆ ಅವರ ಆಶೀರ್ವಾದ ನಿಮಗೆ ದೈವ ಬಲದಂತೆ ಕೆಲಸ ಮಾಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಭಾವನೆಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಸಮಯ ಬರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಮೀನರಾಶಿಯವರೇ, ನಿಮ್ಮ ದೇಹ ಬೇರೇನೂ ಅಲ್ಲ, ಅದು ನಿಮ್ಮ ಭಾವನೆಗಳ ಪ್ರತಿಬಿಂಬ. ಅತಿಯಾದ ಭಾವನಾತ್ಮಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ಮನಸ್ಸಿನ ಅಶಾಂತಿ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. 2026ರಲ್ಲಿ ನಿದ್ರೆ, ಪಾದಗಳು, ನರವ್ಯವಸ್ಥೆ ಮತ್ತು ಇಮ್ಯುನಿಟಿಯ ಕಡೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗುತ್ತದೆ. ನೀರಿನಿಂದ ಹರಡುವ ಕಾಯಿಲೆ ಬಗ್ಗೆ ಎಚ್ಚರವಿರಲಿ. ಧ್ಯಾನ, ಪ್ರಾಣಾಯಾಮ, ನೀರಿನ ಪಕ್ಕ ಸಮಯ ಕಳೆಯುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ಆರೋಗ್ಯದ ಕೀಲಿ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಆಧ್ಯಾತ್ಮಿಕವಾಗಿ 2026 ಮೀನರಾಶಿಯವರಿಗೆ ಅತ್ಯುನ್ನತ ಆತ್ಮಜಾಗೃತಿಯ ವರ್ಷ. ನೀವು ಯಾವತ್ತೂ ನಾನು ಕೇವಲ ಮನುಷ್ಯನಲ್ಲ, ಏನೋ ದೊಡ್ಡ ಶಕ್ತಿ ನನ್ನಲ್ಲಿದೆ ಎಂದು ಅನುಭವಿಸಿದ್ದೀರಿ. ಈ ವರ್ಷ ಅದಕ್ಕೆ ಉತ್ತರ ಸಿಗುತ್ತದೆ. ಧ್ಯಾನ, ಮಂತ್ರಜಪ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವಾ ಕಾರ್ಯ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತವೆ. ಸರಳ ಆದರೆ ಆಳವಾದ ಪರಿಹಾರಗಳು. 1. ಗುರುಸೇವೆ. ನಿಮ್ಮ ರಾಶಾಧಿಪತಿ ಗುರು. ಪ್ರತಿ ಗುರುವಾರ ಗುರುಗಳನ್ನು ಸ್ಮರಿಸಿ ಹಳದಿ ಬಣ್ಣದ ಹೂವು ಅಥವಾ ವಸ್ತ್ರವನ್ನು ಬಳಸಿ. 2. ಜಲದಾನ. ಮೀನ ಜಲತತ್ವದ ರಾಶಿ. ಬಾಯಾರಿದವರಿಗೆ ನೀರು ಕೊಡಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಇಡಿ, ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. 3. ಕ್ಷಮೆ. ಯಾರು ನಿಮಗೆ ನೋವು ಕೊಟ್ಟಿದ್ದಾರೋ ಅವರನ್ನು ಮನಸ್ಸಿನಲ್ಲೇ ಕ್ಷಮಿಸಿಬಿಡಿ, ಇದು ಅವರಿಗಲ್ಲ, ನಿಮ್ಮ ಶಾಂತಿಗಾಗಿ. 4. ಬರವಣಿಗೆ. ನಿಮ್ಮ ಒಳಗಿನ ಭಾವನೆಗಳನ್ನು, ನೋವನ್ನು ಒಂದು ಡೈರಿಯಲ್ಲಿ ಬರೆಯಲು ಆರಂಭಿಸಿ, ಅದೇ ನಿಮ್ಮ ಹೀಲಿಂಗ್. ಅಂತಿಮ ಸಂದೇಶ. ವಿದಾಯ ಮತ್ತು ಹಾರೈಕೆ. ಮೀನರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ಹೆಚ್ಚು ಅನುಭವಿಸಿದ್ದೀರಿ, ನಿಜ. ಆದರೆ ನೀವು ಸೋತಿಲ್ಲ. ನೀವು ಮೌನವಾಗಿ ಸಹಿಸಿದ್ದೀರಿ, ನಿಜ. ಆದರೆ ನೀವು ದುರ್ಬಲರಾಗಿಲ್ಲ. ಈ ವರ್ಷ ನಿಮ್ಮ ಮೃದು ಹೃದಯವೇ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತದೆ. ದೈವ ನಿಮ್ಮ ಜೊತೆಗಿದೆ. ಈ ಮಾತು ನಿಮ್ಮ ಆತ್ಮಕ್ಕೆ ತಟ್ಟಿದರೆ ಶಾಂತಿ ಸಿಗಲು ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಶಾಂತಿ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಕನಸುಗಳು ನನಸಾಗಲಿ. ಡಿವೈನ್ ಕನ್ನಡ.